Hello friends. Okay, 16th. With reference to Constitution of India, the national emergency constitute limitation upon. Okay, the national emergency ಏನಿದೆ constitute a limitation upon ಅಂತ ಕೇಳ್ತಾ ಇದೆ. Okay. National emergency. The executive power of the center. So, you know what it is saying? With reference to Constitution of India, the national emergency constitute limitation upon. Limitation ಯಾರ ಮೇಲೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರೆ ಯಾರ ಮೇಲೆ ಲಿಮಿಟೇಷನ್ ಅನ್ನು ಹೇರ್ತೀವಿ ಅಂತ ಕೇಳ್ತದೆ. ಸೊ ಹಾಗಾಗಿ ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಸೆಂಟರ್ ಇಲ್ಲ, ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಸೆಂಟರ್ ವಿಲ್ ಇನ್ಕ್ರೀಸ್, ನಾಟ್ ಡಿಕ್ರೀಸ್ ಆರ್ ನಾಟ್ ಲಿಮಿಟೆಡ್, ರೈಟ್? ಇನ್ಸ್ಟೆಡ್ ಇಟ್ ಈಸ್ ಎನ್ಹಾನ್ಸ್ಡ್. ಓಕೆ, so statement 1 is wrong ಆಗುತ್ತೆ. So the fundamental rights under article 19 okay is limited. Yes, obviously. So article 352 national emergency ಅಂತ ಡಿಕ್ಲೇರ್ ಮಾಡಿದಾಗ, so under article 352 the 19 fundamental right will automatically get suspended. So ಹಾಗಾಗಿ statement 2 is right. So this is the right answer. Next, what is the freedom primarily concerned with? Freedom ಅಂದ್ರೆ ಏನು? Okay, freedom meaning ಏನು ಅಂತ ಕ್ವಶನ್ ಕೇಳಿದ್ರು. The presence of individual rights, the absence of external constraints, philosophical ideals or societal harmony. So obviously the freedom ಅಂತಂದ್ರೆ obviously ನೀವು ಓದ್ತೀರಾ, okay, it is more of absence of restraint. Okay, ನಿಮಗೆ ಏನು ಇದನ್ನು ಮಾಡಬೇಡಿ ಅಂತ ಹೇಳದೇ ಇರೋದು. ಓಕೆ, ನಿಮ್ಗೆ ಯಾವುದಕ್ಕೂ ತಡೆ ಹಿಡಿದೇ ಇರೋದನ್ನು ಫ್ರೀಡಮ್ ಅಂತ ಕರಿಬೋದು. ಸೊ ಅದನ್ನು ನಿಮ್ಗೆ ಯಾವುದ್ರಲ್ಲಿ ಫ್ರೀಡಮ್ ಕೊಟ್ಟಿದ್ದೀವಿ ಅನ್ನೋಕಿನೂ ನಿಮಗೆ ಯಾವುದ್ರಲ್ಲಿ ಫ್ರೀಡಮ್ ಇಲ್ಲ ಅಂತ ಮೆನ್ಷನ್ ಮಾಡೋದನ್ನು ಆಬ್ಸೆನ್ಸ್ ಆಫ್ ರೆಸ್ಟ್ರೆಂಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆನ್ಸರ್ ಈಸ್ ಬಿ. ಇದನ್ನು ಓದಬೇಕಾದ್ರೆ ಸಿಂಪಲ್, ನೀವು ಪ್ರಿಯಾಂಬಲ್ ಟಾಪಿಕ್ ಓದ್ತಿರ್ತೀರ. ಪ್ರಿಯಾಂಬಲ್ ಟಾಪಿಕ್ ಓದಬೇಕಾದ್ರೆ ಈಚ್ ಆ್ಯಂಡ್ ಎವ್ರಿ ವರ್ಡ್ ಬಗ್ಗೆ ಕ್ವಶನ್ ಅದನ್ನು ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ. ದಟ್ ಈಸ್ ಲಿಬರ್ಟಿ ಅಂದರೆ ಏನು, ಇಕ್ವಾಲಿಟಿ ಅಂದರೆ ಏನು, ಓಕೆ, ಆಬ್ಸೆನ್ಸ್ ಆಫ್ ಪ್ರಿವಿಲೇಜಸ್. ಇಕ್ವಾಲಿಟಿ ಅಂದರೆ ಆಬ್ಸೆನ್ಸ್ ಆಫ್ ಪ್ರಿವಿಲೇಜಸ್, ಎಲ್ಲರಿಗೂ ಸಮಾನ ಅನ್ನೋಕಿನೂ ಯಾರಿಗೂ ಏನು ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ ಅಂತ. ಓಕೆ, ಸೊ ಆಬ್ಸೆನ್ಸ್ ಆಫ್ ಪ್ರಿವಿಲೇಜಸ್ ಅಂತ ಹೇಳ್ತೀವಿ. ಓಕೆ, ಆಮೇಲೆ ಫ್ರೀಡಮ್, ಲಿಬರ್ಟಿ ಅಂತಂದರೆ ಆಬ್ಸೆನ್ಸ್ ಆಫ್ ರೆಸ್ಟ್ರೆಂಟ್ ಅಂತ ಹೇಳ್ತೀವಿ. ಸೊ ನಥಿಂಗ್ ಬಟ್ ಫ್ರೀಡಮ್ ಅಂತಂದ್ರೂ ಆಬ್ಸೆನ್ಸ್ ಆಫ್ ರೆಸ್ಟ್ರೆಂಟ್. ಓಕೆ, ಸೊ ನಿಮ್ಗೆ ಏನೇ ಫ್ರೀಡಮ್ ಇಲ್ಲ, ಯಾವ್ಯಾವ ಫ್ರೀಡಮ್ಸ್ ಇಲ್ಲ ಅನ್ನೋದನ್ನು ಲಿಸ್ಟ್ ಮಾಡೋದಕ್ಕೆ ಆಪ್ಷನ್ಸ್ ಆಫ್ ರೆಸ್ಟ್ರೆಂಟ್ ಅಂತ ನಾವು ಹೇಳ್ಬೋದು. ಸೊ ಆನ್ಸರ್ ಇಸ್ ದಿಸ್. ಸೊ ವಿಚ್ ಟರ್ಮ್ ಈಸ್ ಮೋರ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಪೊಸೆಷನ್ ಆಫ್ ಇಂಡಿವಿಜುವಲ್ ರೈಟ್ಸ್? ಆಬ್ವಿಯಸ್ಲಿ ಇಟ್ ಈಸ್ ಇಂಡಿವಿಜುವಲ್ ರೈಟ್ ಅಂದಾಗ ಲಿಬರ್ಟಿನೇ ಬರುತ್ತೆ. ಇಂಡಿವಿಜುವಲ್, ಓಕೆ, individual rights. Which concept emphasizes the idea of societal harmony? Societal harmony ಮತ್ತೆ societal harmony ಏನು ಬೇಕಾಗಿದೆ? So what is required for societal harmony? So individual rights ಇದ್ರೆ societal harmony ಆಗುತ್ತೆ. So again this question is again with respect to what? Question number 19, it is again with respect to the freedom. Okay, what is the key distinction between freedom and liberty? ಓಕೆ, ಸೊ ಫ್ರೀಡಮ್ ಮತ್ತು ಲಿಬರ್ಟಿ ನಡುವೆ ಏನು ಡಿಫ್ರೆನ್ಸ್ ಇದೆ, ಮೇಜರ್ ಡಿಫ್ರೆನ್ಸ್ ಏನಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಎ ಫ್ರೀಡಮ್ ರೆಫರ್ಸ್ ಟು ದಿ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಕನ್ಸ್ಟ್ರೇಂಟ್. ಓಕೆ, ಅದು ಎಕ್ಸ್ಟರ್ನಲ್ ಕನ್ಸ್ಟ್ರೇಂಟ್. ಫ್ರೀಡಮ್ ಅಂದರೆ ಅದನ್ನೇ ಕರೆಕ್ಟು. ವೈಲ್ ಲಿಬರ್ಟಿ ಇನ್ವಾಲ್ವ್ಸ್ ದಿ ಪ್ರೆಸೆನ್ಸ್ ಆಫ್ ಇಂಡಿವಿಜುವಲ್ ರೈಟ್ಸ್. ಓಕೆ, ಸೊ ದ ಫ್ರೀಡಮ್ ಇಸ್ ಇದರಲ್ಲಿ ಮೋರ್ ನಿಯರೆಸ್ಟ್ ಆನ್ಸರ್ ಯಾವುದು ಅಂತ ಹುಡ್ಕೋಣ. ಬಿಕಾಸ್ ದ ಫ್ರೀಡಮ್ ಈಸ್ ಪೊಲಿಟಿಕಲ್ ಕಾನ್ಸೆಪ್ಟ್ ವೇರ್ ಆಸ್ ಲಿಬರ್ಟಿ ಈಸ್ ಆನ್ ಫಿಲಾಸಫಿಕಲ್ ಐಡಿಯಾ. ಫ್ರೀಡಮ್ ಎಂಫಸೈಸಸ್ ದ ಸೊಸೈಟಲ್ ಹಾರ್ಮನಿ ವೈಲ್ ಲಿಬರ್ಟಿ ಎಂಫಸೈಸಸ್ ಫೋಕಸ್ ಆನ್ ಪರ್ಸನಲ್ ಅಟಾನಮಿ. ಇಲ್ಲ, ದ ಫ್ರೀಡಮ್ ಆ್ಯಂಡ್ ಲಿಬರ್ಟಿ ಆರ್ ಇಂಟರ್ಚೇಂಜಬಲ್ ವಿತ್ ದಿ ಟರ್ಮ್ಸ್ ಆರ್ ನೋ ಸಬ್ಸ್ಟಾನ್ಷಿಯಲ್ ಡಿಫ್ರೆನ್ಸಿಯೇಷನ್. ಸೊ ದಿ ಆನ್ಸರ್ ಹಿಯರ್ ಈಸ್ ಎ. ಓಕೆ, ಬಿಕಾಸ್ ವೈ? Freedom is absence of constraint and liberty is nothing but giving a freedom. In democratic society, why is it protection of individual right crucial for functioning of the system? ಯಾಕೆ ಫಂಡಮೆಂಟಲ್ ರೈಟ್ಸ್ ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಇದೆ ಡೆಮೋಕ್ರಸಿಯಲ್ಲಿ ಅಂತ ಕ್ವಶನ್ ಇದೆ. ಟು ಎನ್ಶ್ಯೂರ್ ದಿ ಆಬ್ಸಲ್ಯೂಟ್ ಪವರ್ ಫಾರ್ ಮೆಜಾರಿಟಿ? ಇಲ್ಲ, ಟು ಪ್ರಿವೆಂಟ್ ದಿ ಅಬ್ಯೂಸ್ ಆಫ್ ಪವರ್ ಬೈ ದಿ ಗವರ್ನಮೆಂಟ್ ಆ್ಯಂಡ್ ಮೆಜಾರಿಟಿ, ರೈಟ್? ಸೊ ದಿಸ್ ಈಸ್ ದಿ ಮೋರ್ ನಿಯರ್ ಆಗ್ಬೋದು ಇದು. ಸೊ ಇನ್ನೊಂದು, ಟು ಎಲಿಮಿನೇಟ್ ದ ನೀಡ್ ಫಾರ್ ಎಲೆಕ್ಷನ್? ಇಲ್ಲ, ಟು ಎಸ್ಟಾಬ್ಲಿಷ್ ಎ ಡಿಕ್ಟೇಟರ್ಶಿಪ್? ಇವೆರಡು ಅಂತರೂ ಆಗೋದೇ ಇಲ್ಲ. ಸೊ ಹಾಗಾಗಿ ಟು ಎನ್ಶ್ಯೂರ್ ಅಬ್ಸಲ್ಯೂಟ್ ಇದಂತರೂ ಪಾಸಿಬಲ್. ಸೊ ಫಂಡಮೆಂಟಲ್ ರೈಟ್ಸ್ ಏನಿದೆ ಅಥವಾ ಇಂಡಿವಿಜುವಲ್ ರೈಟ್ಸ್ ಎದಕ್ಕೆ ಬೇಕಪ್ಪ ಅಂದರೆ ಟು ಪ್ರಿವೆಂಟ್ ದಿ ಅಬ್ಯೂಸ್ ಆಫ್ ಪವರ್ ಬೈ ದಿ ಗೌರ್ಮೆಂಟ್. ಯಾಕೆ ಇದನ್ನು ಹೇಳ್ತಾ ಇದೆ? ಅಗೇನ್ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಒನ್ ಆಫ್ ದಿ ಫೀಚರ್ಸ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಆರ್ ದೇ ಆರ್ ಅಗೇನ್ಸ್ಟ್ ದಿ ಆರ್ಬಿಟರಿ ಆ್ಯಕ್ಷನ್ಸ್ ಆಫ್ ದಿ ಸ್ಟೇಟ್. ಓಕೆ, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ಸರ್ಕಾರದ ಪವರ್ಸು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂದರೆ ಅದನ್ನು ಪ್ರೊಟೆಕ್ಟ್ ಮಾಡೋದು ಯಾರಪ್ಪ ಅಂತಂದರೆ ಫಂಡಮೆಂಟಲ್ ರೈಟ್ಸ್. ದ ಫಂಡಮೆಂಟಲ್ ರೈಟ್ ವಿಲ್ ಪ್ರೊಟೆಕ್ಟ್ ಅನ್ ಇಂಡಿವಿಜುವಲ್ ಅಗೇನ್ಸ್ಟ್ ದಿ ಅಬ್ಯೂಸ್ ಆಫ್ ಪವರ್ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ದಿಸ್ ಬಿ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ಹೌ ಡಸ್ ದ ಕಾನ್ಸೆಪ್ಟ್ ಆಫ್ ರೀಸನೇಬಲ್ ರಿಸ್ಟ್ರಿಕ್ಷನ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬ್ಯಾಲೆನ್ಸಸ್ ದಿ ಇಂಡಿವಿಜುವಲ್ ರೈಟ್ಸ್ ವಿತ್ ದ ನೀಡ್ಸ್ ಆಫ್ ದಿ ಸೊಸೈಟಿ? ಓಕೆ, ಸೊ ಬೈ ಲಿಮಿಟಿಂಗ್ ಏನಿದೆ ಕ್ವಶನ್ ಇದ್ರದ್ದು
Okay. So how does the concept of reasonable restrictions in the Indian Constitution balances the individual rights with the needs of the society? ಅಂದರೆ ಇಂಡಿವಿಜುವಲ್ ರೈಟ್ಸು ಮತ್ತು ಸೊಸೈಟಲ್ ರೈಟ್ಸ್ ಅನ್ನು ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅಂತ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಏನಿದ್ದಾವೆ. ಈಗ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಎಲ್ಲೆಲ್ಲಿದ್ದಾವೆ? ಸೊ ಆರ್ಟಿಕಲ್ 19 ನೋಡ್ತೀರಾ. ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ, ಬಟ್ ಹವೆವರ್ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಇದೆ. ಯು ಶುಡ್ ನಾಟ್ ಹಾರ್ಮ್ ದಿ sovereignty of India, you should not disturb the public order, you should not hurt the morality. So all these things are reasonable restrictions on individual. Okay, you have the freedom to speech, but however you cannot be derogatory against any person. So ಅದಕ್ಕೇನೆ ಡಿಫಮೇಷನ್ ಕೇಸಸ್ ಅಂತ ಇರುತ್ತೆ. ಸೊ ಇನ್ ದ್ಯಾಟ್ ಪರ್ಸ್ಪೆಕ್ಟಿವ್ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಅನ್ನು ಯಾಕೆ ಇಟ್ಟಿದ್ದಾರೆ, ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಕ್ವಶನ್ ಇದೆ. ಹಾಗಾಗಿ ಬೈ ಲಿಮಿಟಿಂಗ್ ಆಲ್ ದ ರೈಟ್ಸ್ ಈಕ್ವಲಿ, ನೋ, ಆಲ್ ದ ರೈಟ್ಸ್ ಈಕ್ವಲಿ ಲಿಮಿಟ್ ಮಾಡೋಕ್ಕಾಗಲ್ಲ. ಸೊ ಬೈ ಅಲೋವಿಂಗ್ ದಿ ಅನ್ರೆಸ್ಟ್ರಿಕ್ಟೆಡ್ ಎಕ್ಸಸೈಸ್ ಆಫ್ ರೈಟ್ಸ್, ನೋ, ಇದಂತೂ ಪಾಸಿಬಲ್ ಇಲ್ಲ. ಅನ್ರೆಸ್ಟ್ರಿಕ್ಟೆಡ್ ಆಬ್ಸಲ್ಯೂಟ್ ರೈಟ್ಸ್ ಅಂದಂಗೆ ಇದೆ. ಆಬ್ಸಲ್ಯೂಟ್ ರೈಟ್ಸ್ ನಮ್ಮ ಹತ್ರ ಇಲ್ಲವೇ ಇಲ್ಲ, ರೈಟ್. ಬೈ ಇಂಪೋಸಿಂಗ್ ದಿ ರೆಸ್ಟ್ರಿಕ್ಷನ್ಸ್ ದಟ್ ಆರ್ ಜಸ್ಟಿಫೈಯಬಲ್ ಆ್ಯಂಡ್ ನೆಸೆಸರಿ ಫಾರ್ ವೆಲ್ಫೇರ್ ಆಫ್ ದಿ ಸೊಸೈಟಿ. ಆಬ್ವಿಯಸ್ಲಿ ಈಗ ನಾನು ಹೇಳಿದ್ನಲ್ಲ, ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಅಂದರೆ ಆರ್ಟಿಕಲ್ 19 ಅಂತ ಬಂದಾಗ ಅಲ್ಲಿ ಸೋವರ್ನಿಟಿ ಆಫ್ ಇಂಡಿಯಾ ಆಗಲಿ, ಮೊರಾಲಿಟಿ ಆರ್ ಪಬ್ಲಿಕ್ ಆರ್ಡರ್ ಆರ್ ಇದು ಆರ್ಟಿಕಲ್ 25 ಅಂತಲೂ ಬಂದಾಗ, ಓಕೆ, ಪಬ್ಲಿಕ್ ಹೆಲ್ತ್ಗೆ ಇಂಪ್ಯಾಕ್ಟ್ ಮಾಡದೇ ಇರೋ ಥರ ರಿಲಿಜಿಯಸ್ ಪ್ರಾಕ್ಟೀಸಸ್ ಇರಬೇಕು, ಮೀನ್ಸ್ ಸ್ಯಾಕ್ರಿಫೈಸಸ್ ಆಫ್ ಎನಿಮಲ್ ಈಸ್ ಬ್ಯಾಂಡ್. ಓಕೆ, ಆಲ್ ದೋಸ್ ಥಿಂಗ್ಸ್ ಆರ್ ಹಿಯರ್. ಸೊ ಅದೆಲ್ಲ ರೀಸನೇಬಲ್ ರೆಸ್ಟ್ರಿಕ್ಷನ್ಸಲ್ಲಿ ಬರುತ್ತೆ. ಸ್ಯಾಕ್ರಿಫೈಸಿಂಗ್ ಮೆನ್ ಆರ್ ವುಮೆನ್ ಆರ್ ಪರ್ಸನ್ ಆರ್ ಹ್ಯೂಮನ್ ಬೀಯಿಂಗ್ ಈಸ್ ರಾಂಗ್. ಸೊ ಆರ್ಟಿಕಲ್ 25 ಸೊ ಅದನ್ನೇ ರಿಲಿಜಿಯಸ್ ಪ್ರಾಕ್ಟೀಸಸ್ಸಲ್ಲಿ ಅದನ್ನೆಲ್ಲ ಕಟ್ ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ. ಸೊ ಆ ಕಾರಣದಿಂದ ಇಲ್ಲೇನಾಗುತ್ತೆ, ಅಲೋವಿಂಗ್ ದಿ ಅನ್ರೆಸ್ಟ್ರಿಕ್ಟೆಡ್ exercise of rights by imposing the restrictions that are justifiable and necessary for the welfare of the society. So this is the right answer. Next, in what ways do democratic principles supports the notion of rule of law? Rule of law ಅನ್ನು ಹೇಗೆ ಸಪೋರ್ಟ್ ಮಾಡುತ್ತೆ democratic principles ಅಂತ ಕ್ವಶನ್ ಇದೆ. ಸೊ ಇದನ್ನು ನೋಡೋಣ, ರೈಟ್. ಸೊ ಕ್ವಶನ್ ನಂಬರ್ 23 ಏನಿದೆ, ಇನ್ ವಾಟ್ ವೇ ಡೂ ದ ಡೆಮೊಕ್ರಾಟಿಕ್ ಪ್ರಿನ್ಸಿಪಲ್ಸ್ ಸಪೋರ್ಟ್ಸ್ ದಿ ನೋಷನ್ ಆಫ್ ರೂಲ್ ಆಫ್ ಲಾ? ವಾಟ್ ಈಸ್ ರೂಲ್ ಆಫ್ ಲಾ? ದಿಸ್ ಕಾನ್ಸೆಪ್ಟ್ ಹ್ಯಾಸ್ ಬಿನ್ ಗಿವನ್ ಬೈ A.V. Dicey ಅಲ್ವಾ? A.V. Dicey has been given this concept. He was an eminent jurist of the British. So what he has given, he has said that the rule of law, he has given the concept of rule of law. Means what? So nobody is above the law. Okay, the law has to rule the country, not the men. So in fundamental rights ಅಲ್ಲಿ ಓದಬೇಕಾದ್ರೂ ನಾವೇನಂತ ಓದ್ತೀವಿ, ಈಕ್ವಾಲಿಟಿ ಬಿಫೋರ್ ದ ಲಾ, ಕಂಪಲ್ಸರಿ. ವಾಟ್ ವಿ ರೀಡ್ ಇಸ್ ರೂಲ್ ಆಫ್ ಲಾ. ರೂಲ್ ಆಫ್ ಲಾ ಮೀನ್ಸ್ ರೂಲ್ ಆಫ್ ಲಾ, ನಾಟ್ ಆಫ್ ಮೆನ್. ಮೀನ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪರ್ಸನ್ ಸಿಟ್ಟಿಂಗ್ ಆನ್ ದಟ್ ಚೇರ್. ಆ ಚೇರಲ್ಲಿ ಯಾರು ಕೂತ್ಕೋತಾರೆ, ಪ್ರೈಮ್ ಮಿನಿಸ್ಟರ್ ಇರಲಿ, ಪ್ರೆಸಿಡೆಂಟೇ ಇರಲಿ, ಆ ಚೇರಲ್ಲಿ ಯಾರು ಕೂತ್ಕೋತಾರೆ ಅಂತ ಅನ್ನೋಕಿನೂ ಆ ಚೇರಿಂದ ಆ ಚೇರಿಂದ ಏನು ಕಾನೂನಾಗಿರುತ್ತೆ ಆ ಕಾನೂನನ್ನು ಎಲ್ಲರಿಗೂ ತಲೆಬಾಗಬೇಕೆ ಹೊರತು ಆ ಪರ್ಸನ್ಗೆ ತಲೆಬಾಗೋದಲ್ಲ. ಆ ಪರ್ಸನ್ನು ಆ ಕಾನೂನಿಗಿನ ಮೇಲಿಲ್ಲ. ಓಕೆ, ಸೊ ನೋ ಒನ್ ಈಸ್ ಅಬೌವ್ ದಿ ಲಾ. Okay, everyone is equal in front of the law, right? So A.V. Dicey has given this concept, right? So adanna ಈ ಕ್ವಶನ್ ಏನಿದೆ, ಬೈ ಅಲೋವಿಂಗ್ ದಿ ಆರ್ಬಿಟ್ರೇರಿ ಡಿಸಿಷನ್ ಮೇಕಿಂಗ್. ಇಲ್ಲ, ಆರ್ಬಿಟ್ರೇರಿ ಅಂದ್ರೇನು, ಮನಸ್ಸಿಗೆ ಬಂದಂಗೆ ಡಿಸಿಷನ್ ಮೇಕಿಂಗು ಕೊಡ್ತದೆ ರೂಲ್ ಆಫ್ ಲಾ? ಇಲ್ಲ, ರೂಲ್ ಆಫ್ ಲಾ ಏನು, ಕಾನೂನು ಪ್ರಕಾರ ಡಿಸಿಷನ್ ಮೇಕಿಂಗ್ ಮಾಡಬೇಕು ಅನ್ನೋದೇ ರೂಲ್ ಆಫ್ ಲಾ. ಓಕೆ, ಬೈ ಸಬ್ಜೆಕ್ಟಿಂಗ್ ದಿ ಎವ್ರಿ ಒನ್ ಇನ್ಕ್ಲೂಡಿಂಗ್ ದಿ ಗೌರ್ಮೆಂಟ್ ಟು ರೂಲ್ ಆಫ್ ಲಾ. ಹೌದು, ಭಾರತದ ನಾಗರಿಕರು ಮತ್ತು ಸರ್ಕಾರ, ಇನ್ಕ್ಲೂಡಿಂಗ್ ದಿ ಸರ್ಕಾರ, ಈ ಸಬ್ಜೆಕ್ಟೆಡ್ ಟು ರೂಲ್ ಆಫ್ ಲಾ. ಮೀನ್ಸ್ ಕಾನೂನಿನ ಮುಖಾಂತರನೇ ಸರ್ಕಾರ ನಡೆಸಬೇಕು ಹೊರತು ಸರ್ಕಾರದಿಂದ ಕಾನೂನಲ್ಲ. ಓಕೆ, ಸೊ ಇನ್ ದ್ಯಾಟ್ ಪರ್ಸ್ಪೆಕ್ಟಿವ್ ದ ಗೌರ್ಮೆಂಟ್ ಹ್ಯಾಸ್ ಟು ಫಾಲೋ ದಿ ಲಾ ಆರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದಿಸ್ ಕಂಟ್ರಿ. ಸೊ ಆನ್ಸರ್ ಈಸ್ ದಿಸ್. ಸೊ ಮುಂದೆ ಓದಬೇಕಾದ ನೆಸೆಸಿಟಿ ಇಲ್ಲ ಇವೆಲ್ಲ. ನೆಕ್ಸ್ಟ್ ಕ್ವಶನ್, ಸೊ 24, ಹೌ ಡಸ್ ದಿ ರೈಟ್ ಟು ಡಿಸೆಂಟ್ ಕಾಂಟ್ರಿಬ್ಯೂಟ್ ಟು ದಿ ಹೆಲ್ತ್ ಆಫ್ ಡೆಮೋಕ್ರಸಿ? ಹೆಲ್ದಿ ಡೆಮೋಕ್ರಸಿ ಅಂತ ಬರ್ಬೋದಾಗಿತ್ತು. ಹೌ ಡಸ್ ದ ರೈಟ್ ಟು ಡಿಸೆಂಟ್ ಕಾಂಟ್ರಿಬ್ಯೂಟ್ ಟು ಹೆಲ್ದಿ ಡೆಮೋಕ್ರಸಿ ಹೆಲ್ದಿ ಇರೋದಕ್ಕೆ ಡಿಸೆಂಟ್ ಈಸ್ ಹೌ ಮಚ್ ಈಸ್ ಇಂಪಾರ್ಟೆಂಟ್. ಡಿಸೆಂಟ್ ಅಂದ್ರೇನು, ನಾಟ್ ಅಗ್ರೀಯಿಂಗ್ ವಿತ್ ದಿ ಮೆಜಾರಿಟಿ ಆರ್ ನಾಟ್ ಅಗ್ರೀಯಿಂಗ್ ವಿತ್ ದಿ the decision made by the government, okay, or the criticism or the policy criticism can be done to the government. So idanna hege, how it is important ಅನ್ನೋ ಕ್ವಶನ್. ಸೊ ಇದರಲ್ಲಿ ಇಟ್ ಅಂಡರ್ಮೈನ್ಸ್ ದಿ ಡೆಮೊಕ್ರಾಟಿಕ್ ವ್ಯಾಲ್ಯೂಸ್? ಇಲ್ಲ, ಇದಂತೂ ತಪ್ಪಾಗುತ್ತೆ. ಡೆಮೊಕ್ರಾಟಿಕ್ ವ್ಯಾಲ್ಯೂಸ್ ಅಂಡರ್ಮೈನ್ ಮಾಡಲ್ಲ, ಡೆಮೊಕ್ರಾಟಿಕ್ ವ್ಯಾಲ್ಯೂಸ್ ಎನ್ಹಾನ್ಸ್ ಮಾಡುತ್ತೆ. ಓಕೆ, ಬಿಕಾಸ್ ರೈಟ್ ಟು ಡಿಸೆಂಟ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಡೆಮೋಕ್ರಸಿ. ಸೊ ಎಲ್ಲರೂ ಒಂದೇ ಥರ ಇರಬೇಕು, ಎಲ್ಲರೂ ಒಂದೇ ಒಪಿನಿಯನ್ ಕೊಡಬೇಕು ಅನ್ನೋದು ಡೆಮೋಕ್ರಸಿ ಅಲ್ಲ. ಮೆಜಾರಿಟಿ ಕೊಟ್ಟರು ಮೈನಾರಿಟೀಸು ವ್ಯೂವನ್ನು ಕನ್ಸಿಡರ್ ಮಾಡೋದೇ ಅದು ಡೆಮೋಕ್ರಸಿ ಅಂತ ಹೇಳ್ತೀವಿ. ಓಕೆ, ಸೊ ಇಟ್ ಅಲೌಸ್ ಫಾರ್ ಡೈವರ್ಸಿಟಿ ಆಫ್ ಒಪಿನಿಯನ್ಸ್ ಆ್ಯಂಡ್
ಪ್ರಿವೆಂಟ್ಸ್ ದಿ ಅಥಾರಿಟೇರಿಯನಿಸಮ್. ಎಸ್, ಆಬ್ಸಲ್ಯೂಟ್ಲಿ ರೈಟ್. ಸೊ ಏನಿದೆ, ಡೈವರ್ಸಿಟಿ ಆಫ್ ಒಪಿನಿಯನ್ಸ್ ಇದನ್ನು ಅಲೋ ಮಾಡುತ್ತೆ ಆ್ಯಂಡ್ ಪ್ರಿವೆಂಟ್ಸ್ ದಿ ಅಥಾರಿಟೇರಿಯನಿಸಮ್. ಏನಾಗುತ್ತೆ, ನಾವು ಡೆಮೋಕ್ರಸಿಯಲ್ಲಿ ಡಿಕ್ಟೇಟರ್ಶಿಪ್ಪನ್ನು ಬರಬಾರ್ದು ಅಂದರೆ ನಾವೇನು ಮಾಡಬೇಕು, ರೈಟ್ ಟು ಡಿಸೆಂಟನ್ನು ಇಡಬೇಕಾಗತ್ತೆ. ರೈಟ್ ಟು ಡಿಸೆಂಟ್ ಅಂದರೆ ಅದನ್ನು ಒಪ್ಕೊಳ್ದೇ ಇರ್ಬೋದು. ಓಕೆ, ಸೊ ಐ ಮೇ ನಾಟ್ ಅಗ್ರಿ ವಿತ್ ವಾಟ್ ಎವರ್ ದಿ ಡಿಸಿಷನ್ಸ್ ಟೇಕನ್ ಬೈ ದಿ sections of the society or the government. So what it allows the diversity of opinions. Okay, ಒಂದೇ ಆ್ಯಂಗಲ್ ಥಿಂಕಿಂಗ್ ಮಾಡೋದಿಲ್ಲ. ಕಾನೂನು ಮಾಡಬೇಕಾದ್ರೆ ಮಲ್ಟಿಪಲ್ ಆ್ಯಂಗಲ್ಸಲ್ಲಿ ಥಿಂಕ್ ಮಾಡ್ತೀವಿ. ಅಪೋಸಿಷನ್ ವ್ಯೂವನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ ಕಾನೂನು ಮಾಡಬೇಕಾದ್ರೆ. ಅದಕ್ಕೇ ಸರ್ಟನ್ ಟೈಮ್ಸ್ ಗೌರ್ಮೆಂಟ್ ವಿಲ್ ಮೇಕ್ ದಿ ಅಮೆಂಡ್ಮೆಂಟ್ಸ್ ಟು ದಿ ಲಾ ಮೇಡ್ ಬೈ ದಿ ಅಪೋಸಿಷನ್ ಲೀಡರ್, law made by the government. Okay, the government will agree to the opposition viewpoint and then it will make the changes. Okay, why? Because of dissent. Okay, dissent is a part of Indian democracy. So it leads to social unrest. idantra sullu. Okay, it is irrelevant to the democratic system. Illa, it is relevant to the democratic